ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇವತ್ತು ಕನ್ನಡದ ಬಗ್ಗೆ ಅಧ್ಯಯನ ಮಾಡೋಣ. ಕನ್ನಡದಲ್ಲಿ ನಾನು ಏನೇನು ಓದ್ತೀನಿ, HSTR GPSTRಗೆ ಸಂಬಂಧಪಟ್ಟಂತೆ ಯಾವ ಪುಸ್ತಕನ ಓದ್ತಾ ಇದ್ದೀನಿ, ಆ ಪುಸ್ತಕದ ಹೆಸರೇನು ಅಂತಕ್ಕಂಥದ್ದನ್ನು ನಾನು ಕೊನೆಯಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಂತಂದರೆ ಕನ್ನಡವನ್ನು ಫಸ್ಟು ನಾವು ಕವಿಗಳು ಅಂತ ಬಂದಾಗ ಯಾವ ಕವಿಗಳು ಯಾವ ಕೃತಿಗಳನ್ನು ಬರೆದ್ರು ಮತ್ತು ಅವರು ಎಷ್ಟನೇ ಶತಮಾನದವರು, ಅವರ ಒಂದು ಏನಪ್ಪ ಅಂತಂದರೆ ಸಿಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು, ಬಿರುದಾಂಕಿತಗಳಾಗಿರ್ಬೋದು. ಸೊ ಅವನ್ನ ನಾವು ಸ್ವಲ್ಪ ಒಂದು ಸಾರಿ ಪಟ ಅಂತ ಓದ್ಕೊಂಡ್ಬಿಟ್ರೆ ಅದು ನಮಗೆ ಒಂದು ಸಾರಿ ನೆನಪುಳಿಯುತ್ತೆ. ಮತ್ತು ರಿವಿಷನ್ ಮಾಡ್ಕೊಳ್ಳೋಕ್ಕೆ ಅಂತ ನಾವು ಒಂದು ಪೆನ್ನಿಂದ ಅಥವಾ ಪೆನ್ಸಿಲಿಂದ ಅಥವಾ ಮಾರ್ಕರಿಂದ ಏನು ಮಾಡಬೇಕು, ಮಾರ್ಕ್ ಮಾಡ್ತಾ ಹೋಗಬೇಕು. ನಾನು ಪೆನ್ ತೊಗೊಂಡಿದ್ದೀನಿ, ಯಾಕಂದರೆ ಆಲ್ರೆಡಿ ಈ ಪುಸ್ತಕವನ್ನು ನಾನು ಒಂದು ಸಾರಿ ಓದಿದ್ದೀನಿ. ಈಗೇನಿದ್ರು ರಿವಿಷನ್ ಇದೆ, ಹಾಗಾಗಿ. ಸೊ ಆರ್ ನರಸಿಂಹಾಚಾರ್ಯರು ಅಂತ ಬಂದಾಗ ಅವರು ಯಾವ ವರ್ಗಕ್ಕೆ ಸೇರಿದವರು, ಅವರ ಕಾಲ ಏನು ಅಂತ ನೋಡಬೇಕಾಗ್ತದೆ. ಆರ್ ನರಸಿಂಹಾಚಾರ್ಯರು ಏನಪ್ಪ ಅಂತಂದ್ರೆ ಇವರು ಜೈನ ಯುಗಕ್ಕೆ ಸೇರಿದವರು, ಜೈನ ಒಂದು ವರ್ಗಕ್ಕೆ ಸೇರಿದವರು. ಇವರು 12ನೇ ಶತಮಾನದಲ್ಲಿ ಇದ್ದಂಥವರು ಆರ್ ನರಸಿಂಹಾಚಾರ್ಯರು ಅಂತಕ್ಕಂಥದ್ದು. ಇದೇ ರೀತಿಯಾಗಿ ರಾಮಾನುಜಾಚಾರ್ಯರಾಗಿರ್ಬೋದು, ರಾಮಾನುಜ ಅಯ್ಯಂಗಾರರಾಗಿರ್ಬೋದು, ಕುವೆಂಪು ಆಗಿರ್ಬೋದು, BM ಶ್ರೀಕಂಠಯ್ಯ ಆಗಿರ್ಬೋದು, ಆಮೇಲೆ ಏನಪ್ಪ ಅಂತಂದರೆ TT ಶರ್ಮಾ ಅವರಾಗಿರ್ಬೋದು. ಈ ರೀತಿ ಅವರು ಯಾವ ವರ್ಗಕ್ಕೆ ಸೇರಿದವರು ಮತ್ತು ಯಾವ ಒಂದು ಇಸ್ವಿಯಲ್ಲಿ ಇದ್ದರು ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಕಣ್ಣಾಡಿಸ್ಬೇಕಾಗತ್ತೆ. ಸೊ ಅದೇ ರೀತಿ ಕನ್ನಡ ಭಾಷೆಯ ಕಾಲಮಾನದ ವಿವಿಧ ಘಟ್ಟಗಳನ್ನು ನಾವು ನೋಡಿದಾಗ, ಸೊ ಘಟ್ಟಗಳಲ್ಲಿ ನಾವು ಅದನ್ನು ಒಂದು ಸ್ವಲ್ಪ ಹಳೆಗನ್ನಡ ಯುಗ, ನಡುಗನ್ನಡ ಯುಗ, ಹೊಸಗನ್ನಡ ಯುಗ ಅಂತ ನಾವು 3 ಯುಗಗಳನ್ನಾಗಿ ನೋಡುತ್ತೀವಿ ಅಲ್ವಾ. ಸೊ ಅವುಗಳ ಬಗ್ಗೆ ಸ್ವಲ್ಪ ಅವುಗಳ ಲಕ್ಷಣಗಳು, ಆ ಒಂದು ಹಳೆಗನ್ನಡದಲ್ಲಿ ಯಾರಿದ್ರು, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪಂಪ, ರನ್ನ, ಪೊನ್ನ ಇವರೇನಪ್ಪ ಅಂತಂದರೆ ಹಳೆಗನ್ನಡದಲ್ಲಿ ಬರುವಂಥ ಕಾವ್ಯಗಳ ಆಧಾರದ ಮೇಲೆ ಇವುಗಳನ್ನು ನಾವು ರನ್ನ, ಪಂಪ ಹಳೆಗನ್ನಡ ಯುಗಕ್ಕೆ ಸೇರಿಸ್ತೀವಿ. ನಡುಗನ್ನಡ ಅಂತ ಬಂದಾಗ ಇದು ಹಳೆಗನ್ನಡ ಅಂದಾಗ ಶತಮಾನ ತಿಳ್ಕೊಬೇಕಾಗ್ತದೆ, 10ರಿಂದ 11ನೇ ಶತಮಾನ ಅಂತಕ್ಕಂಥದ್ದು. ನಡುಗನ್ನಡ ಅಂತ ಬಂದಾಗ 12ರಿಂದ 16ನೇ ಶತಮಾನದಲ್ಲಿ ಬರುವಂಥದ್ದು. ಆ ಲಕ್ಷಣಗಳೇನಪ್ಪ ಅಂತಂದರೆ ಆ ಒಂದು 12ರಿಂದ 16ನೇ ಶತಮಾನದಲ್ಲಿ ವಚನಗಳು, ಷಟ್ಪದಿ, ರಗಳೆ, ಸಾಹಿತ್ಯಗಳು, ಆಧಾರಗಳು, ಈ ರೀತಿ ಇದರಲ್ಲಿ ಬರ್ತಕ್ಕಂಥ ಕವಿಗಳು ಮತ್ತು ಅವರ ಕೃತಿಗಳ ಬಗ್ಗೆ ಕೂಡ ನಾವು ನೆನಪಿಟ್ಕೋಬೇಕಾಗ್ತದೆ. ಹೊಸಗನ್ನಡ ಅಂತಂದರೆ 16ನೇ ಶತಮಾನದಿಂದ 19ನೇ ಶತಮಾನ. ಇದು ನಾನು ಪೆನ್ ತೊಗೊಂಡಿದ್ದೀನಿ, ಹಾಗಾಗಿ ಮಾರ್ಕ್ ಮಾಡ್ತಾ ಇಲ್ಲ. ಸೊ ನೀವು ಪೆನ್ಸಿಲ್ ತೊಗೊಂಡು ಮಾರ್ಕ್ ಮಾಡ್ಬೋದು. 16ರಿಂದ 19ನೇ ಶತಮಾನ ಅಂತಕ್ಕಂಥದ್ದು. ಸೊ ಇಲ್ಲಿ ಏನಪ್ಪ, ಈ ಒಂದು ಶತಮಾನದ ಲಕ್ಷಣಗಳನ್ನು ನೋಡೋದಾದರೆ ಅನ್ಯ ಭಾಷೆಯ ಪ್ರಭಾವ ಇತ್ತು, ಇಲ್ಲಿ ಅಧಿಕವಾಗಿತ್ತು. ಯಾವಾಗ 16ನೇ ಶತಮಾನದಿಂದ 19ನೇ ಶತಮಾನದಲ್ಲಿ ಹೊಸಗನ್ನಡದಲ್ಲಿ ಅದಲ್ವಾ. ಪಾರ್ಸಿ ನೋಡ್ಬೋದು, ಪೋರ್ಚುಗೀಸ್ ನೋಡ್ಬೋದು, ಉರ್ದು, ಮರಾಠಿ, ಇಂಗ್ಲೀಷ್ ಭಾಷೆಯ ಪ್ರಭಾವ ಇಲ್ಲಿ ಹೆಚ್ಚಾಗಿ ಬಳಕೆ ಆಗ್ತದೆ ಅಂತಕ್ಕಂಥದ್ದು, ಹೌದಲ್ವಾ. ಹೀಗೆ ಈ ರೀತಿ ನೀವು ಅಭ್ಯಾಸವನ್ನು ಮಾಡ್ತಾ ಹೋಗಿ. ಜೊತೆಗೆ ನಾನು ಒಂದು ಮೋಟಿವೇಟ್ ಕೂಡ ಮಾಡ್ತಾ ಇರ್ತೀನಿ ಕ್ಲಾಸ್ಗಳು ಹೇಳ್ತಾ ಮತ್ತು ಯಾವ ಪುಸ್ತಕಗಳ ಬಗ್ಗೆ ನೀವು ಯಾವ ಪುಸ್ತಕವನ್ನು ರೆಫರ್ ಮಾಡ್ತೀರಿ ಅಂತ ನನ್ನ ಕೇಳಿದ್ರು ಕೂಡ ಆ ಪುಸ್ತಕಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಜೊತೆಗೆ ಏನಪ್ಪ ಅಂತಂದರೆ ನಿಮ್ಗೆ ಯಾವ ರೀತಿ ಓದಬೇಕು, ಯಾವ ಟೈಮಲ್ಲಿ ನಾವು ಒಂದು ಶೆಡ್ಯೂಲ್ ಮಾಡ್ಕೋಬೇಕು. ನಮಗೆ ನಾವು ಮಕ್ಕಳೊಂದಿಗರು, ಸಂಸಾರಸ್ಥರು, ನಮಗೆ ಮನೇಲಿ ಅತ್ತೆ ಮಾವ, ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದ್ರೆ ಓದೋಕ್ಕೆ ಅನುಕೂಲ ಇರುತ್ತೆ, ಇನ್ನು ಕೆಲವರಿಗೆ ಓದೋಕ್ಕೆ ಅನುಕೂಲ ಇರೋದಿಲ್ಲ. ಅಯ್ಯೋ ಅದೇನಮ್ಮ ಓದ್ತೀಯ ಈ ವಯಸ್ಸಲ್ಲಿ ಅನ್ನೋರು ಇರ್ತಾರೆ. ಅದೇನಪ್ಪ ಈ ಥರ ಇರುತ್ತೆ. ಅಥವಾ ಏನೋ ಇರ್ಬೋದಪ್ಪ, ಅದು ಹೇಳೋಕ್ಕಾಗೋದಿಲ್ಲ, ಹೊಟ್ಟೆ ಕಿಚ್ಚು ಅಂತ ಹೇಳ್ತೀವಿ. ಹಿಂಗೆ ಒಂದು ಮನೇಲಿ 4-5 ಜನ ನಾದಿನಿ ನೆಗೆಣಿಯರು ಇದ್ದಾಗ ನೀವೇನೋ ಓದಿದ್ದೀರಾ, ನಿಮಗೇನೋ ಆಸೆ ಇದೆ, ಅವರೆಲ್ಲ ಕಟ್ಟೆ ಮೇಲೆ ಕೂತು ಏನಂತಂದರೆ ಕಥೆ ಹೇಳ್ತಾ ಇರ್ತಾರೆ, ಇಲ್ಲ ಸೀರಿಯಲ್ ನೋಡ್ತಾ ಇರ್ತಾರೆ, ಇಲ್ಲ TV ಮೂವಿ ನೋಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಕೂಡ ಅವ್ರ ಜೊತೆ ಕೈ ಜೋಡಿಸ್ಲಿ ಅನ್ನೋದು ಇರುತ್ತೆ. ಎಲ್ಲ ಕಡೆ ಇರಲ್ಲ, ಕೆಲವೊಬ್ಬರು ತುಂಬ ಚೆನ್ನಾಗಿರ್ತಾರೆ, ಕೆಲವೊಬ್ಬರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಾದಿನಿ ಆಗಿರ್ಬೋದು, ನೆಗೆಣಿಯರಾಗಿರ್ಬೋದು, ಕೆಲವೊಬ್ಬರು ಎಜುಕೇಟೆಡ್ಸ್ ತುಂಬ ಚೆನ್ನಾಗಿ ಸಹಾಯ ಮಾಡ್ತಾರೆ. ಓದೋರು ಮಾತ್ರ ಓದಿರೋರು ಸಹಾಯ ಮಾಡ್ತಾರೆ. ಅಲ್ಲೊಬ್ಬರು ಇಲ್ಲೊಬ್ಬರು ಈ ಥರ ಕ್ಯಾರೆಕ್ಟರ್ಸ್ ಇರುತ್ತೆ ಜೀವನ ಅಂದಮೇಲೆ. ಅದನ್ನು ನೀವು ಯಾವುದನ್ನು ತಲೆಗೆ ಹಾಕೋಬೇಡಿ. ಅವ್ರು ಹಿಂಗಂದ್ರು, ಇವ್ರು ಹಂಗಂದ್ರು, ಅದೆಲ್ಲ ಬೇಡ. ಅತ್ತೆ ಮಾವ ಇದ್ರ ಮಧ್ಯಾಹ್ನಕ್ಕೆ ಅವ್ರಿಗೆ ಅಡುಗೆ ಮಾಡಿ ಅವ್ರಿಗೆ ಊಟಕ್ಕೆ ಕೊಟ್ಬಿಡಿ. ಮತ್ತು ನೀವು ಹೇಗೂ ನಿಮ್ಮ ರೂಮಲ್ಲಿ ರೆಸ್ಟ್ ಮಾಡೋಕ್ಕೆ ಅಂತ ಹೋಗ್ತೀರಾ, ರೆಸ್ಟ್ ಮಾಡೋ ಬದಲು 1 ತಾಸು ಸ್ಟಡಿ ಮಾಡಿ. ಸೊ ನಿಮಗೆ ಯಾವ ಸಬ್ಜೆಕ್ಟು ನಿಮಗೆ ಟಫ್ ಅನ್ನಿಸ್ತಾ ಇದೆ, ಇಲ್ಲ ನಾನು ತೀರಾ ಓದ್ತಾನೆ ಇಲ್ಲ ಅನ್ನೋದಾದರೆ ಯಾವ ಪುಸ್ತಕಗಳನ್ನು ಓದಬೇಕು ಅಂತ ಇದು ನನ್ನ 7ನೇ ವಿಡಿಯೋ ಆಗಿರ್ತದೆ. ಯಾವ ರೀತಿ ಓದಬೇಕು, ಯಾವ ಸಮಯದಲ್ಲಿ ಯಾವ ಪುಸ್ತಕವನ್ನು ಓದಬೇಕು. ಸ್ಟಾರ್ಟಿಂಗ್ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ, ಯಾವ ಪುಸ್ತಕ ಓದಬೇಕು ಅನ್ನೋರಿಗೂ ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀನಿ. ಸೊ ಅಂಥ ವಿಡಿಯೋಗಳನ್ನು ನೋಡಿ ನನ್ನ ಮುಂದಿನ ವಿಡಿಯೋಗಳನ್ನು ನೋಡ್ತಾ ಬನ್ನಿ. ನಿಮಗೆ ಖಂಡಿತ ಯಾವ ರೀತಿ ಓದಬೇಕು ಅನ್ನೋದು ಅರ್ಥ ಆಗುತ್ತೆ. ಇನ್ನು ಮನೆಯವರಂತೂ ಹೋಗ್ತಾರೆ ಬೆಳಿಗ್ಗೆನೆ, ಇನ್ನು ಫೋನಲ್ಲಿ ಹರಟೆ ಹೊಡಿತಾ ಇರ್ತೀವಿ ನಾವು, ಯಾರ್ದೋ ವಿಷಯ ತೊಗೊಂಡು, ಪಕ್ಕದ ಮನೆಯವ್ರದ್ದು ಅಥವಾ ಬೇರೆ ಊರಲ್ಲಿರೋರ್ದು. ಸೊ ಎಲ್ಲರೂ
ಅಲ್ಲೂ ಇರುತ್ತೆ ಇದು ಸರ್ವೇ ಸಾಮಾನ್ಯವಾಗಿ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಬಿಡಿ. GPSTR HSTR ಎಕ್ಸಾಮ್ಸ್ ಮುಗಿಯೋ ತನಕ ಆ ಕಾಲ್ಸು, ಆ ಮೆಸೇಜಸ್ಸು, ಆರ್ಟೆ, ಈ ಎಂಟರ್ಟೈನ್ಮೆಂಟು ಇದೆಲ್ಲ ಅವಾಯ್ಡ್ ಮಾಡಿ. ಆದರೆ ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕಾಗಿರೋದು ಏನಂತಂದ್ರೆ ಬೆಳಗಿನ ಅಡುಗೆ, ತಿಂಡಿ, ಅತ್ತೆ ಮಾವ ಇದ್ದರೆ ಅವ್ರದ್ದು ಸೇವೆ ಏನಿದೆ ಅದನ್ನು ಮಾಡಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಅವ್ರಿಗೇನು ಅವಶ್ಯಕತೆ ಇದೆ ಅವ್ರಿಗೇನು, ಮತ್ತು ಕಾಫಿ ಟೀ ಅದನ್ನೆಲ್ಲ ಮಾಡಿ ಆದಮೇಲೆ ನೀವು ಹೇಗೋ 1 hour ರೆಸ್ಟ್ ಮಾಡ್ತೀರಾ ಮಧ್ಯದಲ್ಲಿ. ಆ ಸಮಯದಲ್ಲಿ ಓದಿ. ಸಾಯಂಕಾಲ ಕೂಡ ಅಡುಗೆಗಳ ಕೆಲಸಗಳನ್ನು ಬೇಗ ಮಾಡ್ಕೊಳ್ಳಿ. ಎಲ್ಲರೂ ಊಟ ಮಾಡಿ ಆದಮೇಲೆ, ನನಗೊಬ್ಬರು ಯಾರೋ ಕಮೆಂಟ್ ಹಾಕಿದರು, ಟೈಮೇ ಸಿಗಲ್ಲ. ಟೈಮು ನಾವು ಮಾಡ್ಕೋಬೇಕು, ಅದು ಸಿಗಲ್ಲ. ನಾವು ಅಡುಗೆ ಮಾಡ್ತಾನೆ ಇದ್ದರೆ ನಾವು ಚಂದನ ಅಡುಗೆ ಮಾಡ್ತೀವಿ. ಅದನ್ನು ಒಂದು ಸ್ವಲ್ಪ ಪ್ಲ್ಯಾನ್ಡಾಗಿ, ಈ ಕಡೆ ಒಂದು ಕಡೆ ಸಣ್ಣ ಇಟ್ಕೊಂಡಿವಿ, ಇನ್ನೊಂದು ಕಡೆ ಸಾಂಬಾರು, ಈ ಥರ ಪ್ಲ್ಯಾನ್ಡಾಗಿ ಮಾಡಿಕೊಂಡ್ರೆ ಪಟ ಅಂತ ಕೆಲಸ ಮುಗಿಯುತ್ತೆ. ಮುಗಿದಾದ್ಮೇಲೆ ಮಕ್ಕಳು ಕೂಡ ಸ್ಕೂಲಿಂದ ಬರ್ತಾರೆ. ಬಂದಾಗ ಅವರಿಗೆ ಸಾಯಂಕಾಲಕ್ಕೆ ಸ್ನ್ಯಾಕ್ಸು. ಈಗಿನ ಮಕ್ಕಳು ಬರೀ ಅನ್ನ ಸಾಂಬಾರು ತಿನ್ನೋದಿಲ್ಲ. ಅವ್ರಿಗೇನಾದರೂ ವೆರೈಟಿ ಆಗಿರಬೇಕು. ಅದನ್ನು ಸ್ವಲ್ಪ ಬೇಗ ಮಾಡಿಕೊಂಡು ಅವರಿಗೆಲ್ಲ ತಿನ್ನಿಸಿ ಉಣಿಸಿ ಮಲಗಿಸಾದ್ಮೇಲೆ ನೈಟ್ ನಿಮ್ಗೆ 2 ಗಂಟೆ ಟೈಮ್ ಸಿಗುತ್ತೆ. ಸೊ ನೀವು ಬೇಗ 10 ಗಂಟೆಗೆ ಮಲಗ್ತಿದ್ರೆ ಅಂದರೆ ಹೋಗಲಿ ಒಂದು 11:30-12 ಗಂಟೆ ತನಕ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ, ಇಷ್ಟಪಟ್ಟು ಓದಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಆಗ ಕೂಡ ನಿಮಗೆ ಟೈಮ್ ಸಿಗುತ್ತೆ. ನನಗೆ ಟೈಮ್ ಸಿಗಲ್ಲ ಅನ್ನೋರಿಗೆ ಇದು. ಇನ್ನು ಕೆಲವೊಬ್ಬರು ಆರಾಮಾಗಿ ಫ್ರೀಯಾಗೇ ಇರ್ತಾರೆ, ಗಂಡ ಹೋಗ್ತಾರೆ ಆಫೀಸ್ಗೆ ಅಥವಾ ಕೆಲಸಕ್ಕೆ, ಮನೇಲಿ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾರೆ. ಅಂಥ ಸಮಯದಲ್ಲಿ ನೀವು 2 ಗಂಟೆ 3 ಗಂಟೆ ತನಕ ಬಟ್ಟೆ ತೊಳ್ಕೊಂಡು ಪಾತ್ರೆ ತೊಳ್ಕೊಂಡು ಅಡುಗೆ ಮಾಡ್ಕೊತ ಕೂಡ ಬದಲು ಸ್ವಲ್ಪ ಕೆಲಸವನ್ನು ಬೇಗ ಮಾಡೋಕ್ಕೆ ಪ್ರಯತ್ನ ಪಟ್ಟಾದಮೇಲೆ ಈ ನಿಮ್ಮ ಓದಿನ ಕಡೆ ಗಮನ ಕೊಡಿ ಅಷ್ಟೇ. ಆಮೇಲೆ ಸ್ಟಾರ್ಟಿಂಗ್ ಇದ್ದವರು ಯಾವ ಪುಸ್ತಕಗಳನ್ನು ಓದಬೇಕು ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ದಯವಿಟ್ಟು ನೋಡಿ, ಯಾವುದೇ ಕಾರಣಕ್ಕೂ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ. ಇನ್ನು ಮತ್ತೇನಪ್ಪ ಅಂತಂದರೆ ಕನ್ನಡದಲ್ಲಿ ಓದಬೇಕು. ಕನ್ನಡ ಭಾಷೆಯು ಕನ್ನಡದಾಗ ಏನೇನು ಓದಬೇಕು ಮತ್ತು ನಮಗೆ ತಲೆಗೆ ಬರ್ತದೆ ಏನು ಓದಬೇಕು ಅನ್ನೋದು ಸರ್ವೇ ಸಾಮಾನ್ಯ ಅಲ್ವಾ. ಯಾಕಂದರೆ ಗ್ಯಾಪ್ ಆಗಿರುತ್ತೆ, ಸುಮಾರು ದಿನಗಳಿಂದ ಓದೋದನ್ನು ಬಿಟ್ಟಿರ್ತೀರ. ಏನು ನನಗೂ ಅನಿಸ್ತಾ ಇರುತ್ತೆ, ಸಮ್ಟೈಮ್ ಎಷ್ಟೆಲ್ಲ ಏನು ಓದಬೇಕು ಅಂತ ಅನಿಸ್ತಾ ಇರುತ್ತೆ. ಏನು ಓದ್ಬೇಕಂತಲೇ ಗೊತ್ತಾಗೋದಿಲ್ಲ. ಏನು ಓದಬೇಕು ಅಂತಂದರೆ ಈ ಸಂಧಿಗಳು ಓದಬೇಕು, ಸಮಾಸಗಳು ಓದಬೇಕು, ಲಿಂಗಗಳು, ವಚನಗಳು, ಕ್ರಿಯಾಪದಗಳು, ಸರ್ವನಾಮಗಳು, ಅವ್ಯಯಗಳು, ಸಾಧಿತ ಪದಗಳು, ಈ ರೀತಿ ಸಾಕಷ್ಟು. ಮತ್ತು ದೇಸಿ ಪದಗಳು, ಅನ್ಯದೇಶಿ ಪದಗಳು, ಗುಂಪಿಗೆ ಸೇರದ ಪದಗಳು ಒಂದು ರೀತಿ, ಗುಂಪಿಗೆ ಸೇರದ ಪದಗಳು, ಗಾದೆ ಮಾತುಗಳು ಆಗಿರ್ಬೋದು ಅಲ್ವಾ, ಈ ಕಂದಪದ್ಯ, ರಗಳೆ, ಛಂದಸ್ಸು ಅಲ್ವಾ, ಸಾಂಗತ್ಯ, ಮತ್ತು ಆಧುನಿಕ ಕನ್ನಡ ಛಂದಸ್ಸು, ಈ ರೀತಿ ಸಾಕಷ್ಟು ಇದ್ದಾವೆ. ಇವನ್ನ ಒಂದು ಪುಸ್ತಕವನ್ನು ತಗೊಂಡು ನೀಟಾಗಿ ಕನ್ನಡ ಗ್ರಾಮರನ್ನು ಓದ್ತಾ ಬನ್ನಿ. ಜೊತೆಗೆ ಅದರ ಜೊತೆಗೆ ಹೈಸ್ಕೂಲ್ ಪುಸ್ತಕಗಳನ್ನು ಕೂಡ ರೆಫರ್ ಮಾಡಿ. ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ಸೊ ಇವೆಲ್ಲ ಬೇಕು. ಗುಂಪಿಗೆ ಸೇರದ ಪದಗಳು ಅಲ್ವಾ, ಈ ರೀತಿ ಎಕ್ಸಾಮಲ್ಲಿ ಕೇಳಿರ್ತಾರೆ. ಸೊ ಇವನ್ನ ಓದ್ತಾ ಬನ್ನಿ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಮತ್ತೆ ಕಾವ್ಯ ಮೀಮಾಂಸೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ಮತ್ತು ಅನುಬಂಧಗಳು ಅಂತ ಸ್ವಲ್ಪ ತಿಳ್ಕೊಳ್ಳಿ. ಆಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಅಲ್ವಾ, ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಬಗ್ಗೆ ತಿಳ್ಕೊಳ್ಳಿ, ಕವಿಗಳ ಬಗ್ಗೆ ತಿಳ್ಕೊಳ್ಳಿ, ಕವಿಗಳ ಕೃತಿಗಳ ಬಗ್ಗೆ ತಿಳ್ಕೊಳ್ಳಿ. ಯಾರಿಗೆ ಯಾವ ಒಂದು ಇಸ್ವಿಲಿ ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು, ಮತ್ತು ಅವರ ಒಂದು ಕವನ ಸಂಕಲನಗಳನ್ನು ತಿಳ್ಕೊಳ್ಳಿ. ಸೊ ಈ ರೀತಿ ಓದ್ತಾ ಬಂದರೆ ಸ್ವಲ್ಪ ಒಂದು ಮಟ್ಟಿಗೆ ಗ್ರಾಮರ್ ಮುಗ್ದಂಗೆ. ಇನ್ನು ಮುಂದೆ ಸಾಕಷ್ಟು ನಿಮಗೆ ಓದಬೇಕಂದ್ರೆ ಸಾಕಷ್ಟು ಇದ್ದಾವೆ. ಇಷ್ಟು ಓದೋದ್ರಲ್ಲೇ ರಾಮಾಯಣ ಮಹಾಭಾರತ ಆಗೋಗುತ್ತೆ. ಸೊ ನೋಡೋಣ ಮುಂದಿಂದು ಹಂಗಾಗಿ ಈ ಥರ. ಆಮೇಲೆ ಇನ್ನೊಂದು ಓದಬೇಕು ಇವು, ಯಾಕಂದರೆ ನಮಗೆ ಅಲ್ಲಿ ಕ್ರಮಬದ್ಧಗೊಳಿಸೋದು. ನಮಗೊಂದು 2ರಿಂದ 3 ಅಥವಾ 5 ಕ್ವಶನ್ ಕೊಡ್ತಾರೆ, ಅಂದರೆ PQRS ಅಂತ ಕೊಡ್ತಾರಲ್ಲ, ಆ ಥರ PQRS ಓದಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಓದ್ತಾ ಬನ್ನಿ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿ ಓದಬೇಕು ಅನ್ನೋದು ಕೂಡ ನಾನು ನಿನ್ನಿನ ವಿಡಿಯೋದಲ್ಲೇ ಹೇಳಿದ್ದೀನಿ. ನೀವು ನೋಡಿಲ್ಲ ಅಂತಂದರೆ ಅದು ವಿಡಿಯೋ ಎಷ್ಟು ಅಂತಂದರೆ Day 6 ಅಂತಕ್ಕಂಥದ್ದು, Day 6 ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ಯಾವ ಪುಸ್ತಕಗಳು ಓದಬೇಕು ಸ್ಟಾರ್ಟಿಂಗ್ ಓದ್ತಾ ಇದ್ದೀವಿ ಅನ್ನೋರಿಗೆ Day 1 ವಿಡಿಯೋದಲ್ಲಿ ಹೇಳಿದ್ದೀನಿ, Day 2 ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ನೋಡಿ. ಅದಾದ ನಂತರ ಮತ್ತೇನಪ್ಪ ಅಂತಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇತಿಹಾಸ ಒಂದು ಸಮುದ್ರ ಗೊತ್ತಿದೆ. ಛಂದಸ್ಸಿನ ಅರ್ಥಗಳು ಆಗಿರ್ಬೋದು, ವ್ಯಾಖ್ಯಾನಗಳಾಗಿರ್ಬೋದು, ಸೊ ಇದನ್ನು ನೀವು ಓದ್ಕೋಬೇಕಾಗ್ತದೆ. ನೀವು ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಥರ ಡೌಟ್ಸ್ ಇದೆ, ಯಾವ ಬುಕ್ ರೆಫರ್ ಮಾಡಬೇಕು, ಏನು ಓದಬೇಕು ಅನ್ನೋದನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದನ್ನೇ ಹೇಳ್ತೀನಿ. ಯಾಕಂದರೆ ನೀವು ಏನು ಓದ್ತೀರಿ. ಆಮೇಲೆ ಇನ್ನೊಂದು ಮೇನ್ ಅಂದರೆ ಕನ್ನಡದ ಪ್ರಮುಖ ಪ್ರಥಮಾಂಶಗಳು ಅಂತಕ್ಕಂಥದ್ದು. ಕನ್ನಡದ ಮೊದಲ ಗ್ರಂಥ ಯಾವುದು, ಲಾಕ್ಷಣಿಕ ಗ್ರಂಥ, ಅಲಂಕಾರ ಗ್ರಂಥ, ಈ ರೀತಿ ನೋಡಿ. ಕನ್ನಡದ ಮೊದಲ ಶಾಸ್ತ್ರ ಗ್ರಂಥ, ಲಾಕ್ಷಣಿಕ ಗ್ರಂಥ ಮತ್ತು ಅಲಂಕಾರಿಕ ಗ್ರಂಥ ಅಂತ ಯಾವುದನ್ನು ಕರೀತಾರೆ ಅಂತಂದ್ರೆ ಕವಿರಾಜ ಮಾರ್ಗ ಅಂದ ತಕ್ಷಣ ಸುಮ್ಮ ಆಗಬಾರ್ದು ನಾವು. ಅದನ್ನು ಯಾರು ಬರೆದ್ರು, ಶ್ರೀ ವಿಜಯ ಅಥವಾ ಅಮೋಘ ವರ್ಷ ನೃಪತುಂಗ, 2 ಆಪ್ಷನ್ ಕೊಟ್ಟಿರ್ತಾರೆ. ಶ್ರೀ ವಿಜಯ ಇದ್ರೆ ಫಸ್ಟ್ ಶ್ರೀ ವಿಜಯಕ್ಕೆ
ನಾವು ಪ್ರಿಫರೆನ್ಸನ್ನು ಕೊಡಬೇಕಾಗ್ತದೆ. ಅಲ್ಲಿ ಅಮೋಘ ವರ್ಷ ಅಂತ ಇದ್ರೆ ಅದಕ್ಕೆ ಮತ್ತು ಅದ್ರ ಇಸ್ವಿ ತಿಳ್ಕೊಬೇಕಾಗ್ತದ ಅಲ್ವಾ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅದನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಇಸ್ವಿ ಬೇಕಾದ್ರೆ ನಾನು ಹೇಳ್ತೀನಿ 450, ಕ್ರಿಸ್ತ ಶಕ 450. ಕನ್ನಡದ ಮೊಟ್ಟ ಮೊದಲ ಗದ್ಯಾಕೃತಿ ಯಾವುದಂದ್ರೆ ಶಿವಕುಟಾಚಾರ್ಯನ ಒಡ್ಡಾರಾಧನೆ ಅಂತಕ್ಕಂಥದ್ದು. ಅಂದರೆ ಕನ್ನಡದ ಮೊಟ್ಟ ಮೊದಲ ಗದ್ಯಾಕೃತಿ ಒಡ್ಡಾರಾಧನೆ, ಅದನ್ನು ಬರೆದವರು ಯಾರು ಅಂತಂದ್ರೆ ಶಿವಕೂಟಾಚಾರ್ಯರು ಅಂತಕ್ಕಂಥದ್ದು. ತ್ರಿಪದಿ ಛಂದಸ್ಸಿನಲ್ಲಿರುವ ಪ್ರಥಮ ಶಾಸನ ಯಾವುದಂದ್ರೆ ಕಪ್ಪೆ ಆರ್ಯಭಟನ ಶಾಸನ ಅಲ್ವಾ. ಅದೇ ರೀತಿ ಕನ್ನಡದ ಮೊಟ್ಟ ಮೊದಲ ಕಾವ್ಯಕೃತಿ ಯಾವುದಂದ್ರೆ ಆದಿಪುರಾಣ, ಇದು ಕ್ರಿಸ್ತ ಶಕ 940ರಲ್ಲಿ ರಚನೆ ಆಯಿತು ಅಂತಕ್ಕಂಥದ್ದಲ್ವಾ. ಕನ್ನಡದ ಮೊದಲ ಕವಿಯತ್ರಿ ಅಥವಾ ವಚನಕಾರ್ತಿ ಅಂತ ಕೇಳ್ತಾರೆ. ಇದು ನಿಮಗೆ ಗೊತ್ತಿರುತ್ತೆ, ಇದು ನೀವು ನನ್ನ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಸಣ್ಣ ಪುಟ್ಟ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ನೀವು ನನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡ್ತಿದ್ದೀರಾ ಅಂತ ನನಗೂ ಕೂಡ ಮುಂದಿನ ಒಂದು ವಿಡಿಯೋಗಳು ಮಾಡಲಿಕ್ಕೆ ಖುಷಿ ಆಗುತ್ತೆ, ಓಪ್ಸ್ ಕೂಡ ಬರುತ್ತೆ. ಹೌದು, ನನ್ನ ವಿಡಿಯೋ ಕೂಡ ನೋಡ್ತಾ ಇದ್ದಾರೆ, ನನಗೂ ಖುಷಿ ಆಗುತ್ತೆ. ಸೊ ನಾನು ಮೋಟಿವೇಟ್ ಮಾಡ್ತಾ ಇದ್ದೀನಿ, ನನ್ನನ್ನು ನೋಡಿ ಒಬ್ಬರಿಬ್ರಿಗಾದರೂ ಸಹಾಯ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಬರಬೇಕಲ್ವಾ. ಸೊ ಹಾಗಾಗಿ ನೀವು ಕನ್ನಡದ ಮೊದಲ ಕವಿಯತ್ರಿ ಅಥವಾ ವಚನಕಾರ್ತಿ ಯಾರು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಕನ್ನಡದ ಮೊಟ್ಟ ಮೊದಲ ವಚನಕಾರ ಯಾರಂದರೆ ದೇವರ ದಾಸಿಮಯ್ಯ, ನಮಗೆ ಗೊತ್ತಿದೆ. ದೇವರ ದಾಸಿಮಯ್ಯ ಅಥವಾ ಜೇಡರ ದಾಸಿಮಯ್ಯ ಅಂತ ಕೂಡ ಬರುತ್ತೆ ಸಮ್ ಟೈಮು. ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ, ಇದನ್ನು ಬರೆದವರು ಯಾರು ಕಮೆಂಟ್ ಮಾಡಿ. ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ, ಅದನ್ನು ಬರೆದವ್ರು ಯಾರು ಅಂತಕ್ಕಂಥದ್ದು ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು. ಕನ್ನಡದ ಮೊಟ್ಟ ಮೊದಲ ಜ್ಯೋತಿಷ್ಯ ಗ್ರಂಥ ಅಂತ ಬಂದಾಗ ನಾವು ಜಾತಕ ತಿಲಕ ಅಂತ ಹೇಳ್ತೀವಿ. ಕನ್ನಡದ ಮೊಟ್ಟ ಮೊದಲ ಜ್ಯೋತಿಷ್ಯ ಗ್ರಂಥ ಅಂತ ಬಂದಾಗ. ಕನ್ನಡದ ಮೊಟ್ಟ ಮೊದಲ ಛಂದೋ ಗ್ರಂಥಿ, ನೋಡ್ರಿ ಕನ್ನಡದಾಗ ಎಷ್ಟದಾವ ಮೊಟ್ಟ ಮೊದಲಗಳು ಅಂದ್ರೆ ಸುಮಾರಿದವ. ಅವ್ನು ನೋಡ್ತಾ ಹೋದ್ರೆ ನಮಗೆ ಏನಪ್ಪ ಅಂತಂದ್ರೆ ಎಷ್ಟು ಓದಿದ್ರು ಕಡಿಮೆನೇ ಅಂತ ಅನ್ಸುತ್ತೆ ಅಲ್ವಾ. ಕನ್ನಡದ ಮೊದಲಗಳು ಸುಮಾರಿದವ. ಈ ಒಂದು ಪುಸ್ತಕದಲ್ಲಿ ಕನ್ನಡದ ಮೊದಲಗಳು ಎಷ್ಟಿದಾವ ಅಂತಂದ್ರೆ ಸುಮಾರು 141 ಮೊದಲುಗಳಿದಾವೆ. ಅಂದರೆ ಕನ್ನಡದ ಪ್ರಥಮ ಗ್ರಾಮೀಣ ನಾಟಕ, ಇಂಗ್ಲಿಷ್ ಇಗ್ಗಪ್ಪನ ಹೆಗ್ಗಡೆಯ ವಿವಾಹ ಪ್ರಹಸನ. ಸೊ ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರರು ಯಾರು ಅಂದರೆ ಆರ್ ನರಸಿಂಹಾಚಾರ್ಯರು ಅಂತಕ್ಕಂಥದ್ದು. ಸೊ ಈ ರೀತಿ ಸಾಕಷ್ಟು ಏನಪ್ಪ ಅಂತಂದ್ರೆ ಮೊದಲುಗಳಿದಾವೆ. ಆಮೇಲೆ ಕನ್ನಡದ ಪ್ರಮುಖ ಅಂಶಗಳು ಅಂತ ಬರ್ತಾವ. ಆ ಪ್ರಮುಖ ಅಂಶಗಳಂದ್ರೆ ಯಾವ್ರಿ? ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಇರೋದು ಎಲ್ಲಿ ಅಂತ ಕೇಳ್ಬೋದು. ಅದು ನಾವೇನು ಹೇಳ್ಬೇಕಂದ್ರೆ ವಿಜಯಪುರದಾಗ ಅಂತ ನಮಗೆ ಗೊತ್ತಿದೆ, ಹೌದಾ. ಹಾಗಾದರೆ ನಿಮಗೊಂದು ಕ್ವಶನ್ ಕೇಳ್ತೀನಿ, ಇದು ನಮ್ಮ ಕಮೆಂಟ್ ಮೂಲಕ ತಿಳಿಸ್ಬೇಕು. ಕನ್ನಡದಲ್ಲಿ ಕನ್ನಡ ಶಾಲೆಗಳನ್ನು ಪ್ರಾರಂಭಿಸಿದವರು ಯಾರು? ಪ್ರಥಮವಾಗಿ ಕನ್ನಡದಲ್ಲಿ ಕನ್ನಡ ಶಾಲೆಗಳನ್ನು ಪ್ರಾರಂಭಿಸಿದವರು ಯಾರು ಅಂತಕ್ಕಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸ್ಬೇಕು ನೀವು. ಕರ್ನಾಟಕದಲ್ಲಿ ರೈಲು ಮಾರ್ಗವೇ ಇಲ್ಲದ ಜಿಲ್ಲೆ ಯಾವುದು ಅಂತಂದ್ರೆ ನಿಮಗೆ ಗೊತ್ತಿದೆ, ಕೊಡಗು, ಹೌದಲ್ವಾ. ಸೊ ಕಾಲೇಜು ಶಿಕ್ಷಣವನ್ನು ಪಡೆಯದೆ ಕನ್ನಡ ಪ್ರಾಧ್ಯಾಪಕರಾಗಿ ಖ್ಯಾತರಾದಂಥ ಸಾಹಿತ್ಯರು ಅಂದ್ರೆ ಮುಳ್ಳಿಯಯ್ಯ ತಿಮ್ಮಪ್ಪಯ್ಯ ಅಂತಕ್ಕಂಥದ್ದು, ಹೌದಾ. ಕರ್ನಾಟಕದ ಕಾಶ್ಮೀರ ಅಂತ ಕರೆಸ್ಕೊಳ್ಳೋ ಜಿಲ್ಲೆ ಕೊಡಗು, ನಿಮಗೆ ಗೊತ್ತಿರ್ತಕ್ಕಂಗೆ. ಸಂಪೂರ್ಣ ಸಾಕ್ಷರತೆ ಸಾಧಿಸಿದಂಥ ಜಿಲ್ಲೆ ಯಾವುದು ಅಂತಂದ್ರೆ ಅದು ದಕ್ಷಿಣ ಕನ್ನಡ, ಹೌದಲ್ವಾ. ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಯಾವುದು ಅಂತಂದ್ರೆ ಅದು ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವ ಜಿಲ್ಲೆ ಮಂಡ್ಯ ಜಿಲ್ಲೆ ಅಲ್ವಾ. ಸೊ ಈ ರೀತಿ ನೀವು ಈ ಪ್ರಮುಖ ಅಂಶಗಳಾಗಿರ್ಬೋದು, ಕವಿಗಳಾಗಿರ್ಬೋದು, ಆಮೇಲೆ ಗ್ರಾಮರ್ ಆಗಿರ್ಬೋದು, ಅದೇ ಏನಪ್ಪ ಅಂತಂದರೆ ಸಂಧಿಗಳಾಗಿರ್ಬೋದು, ಸಮಾಸಗಳಾಗಿರ್ಬೋದು, ಗ್ರಾಮರ್ ಆಗಿರ್ಬೋದು, ವಿಭಕ್ತಿ ಪ್ರತ್ಯಯಗಳು, ಈ ರೀತಿ ಓದ್ತಾ ಬನ್ನಿ, ನಿಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಅಲ್ವಾ. ಆಮೇಲೆ ಮೋಟಿವೇಟ್ ಮಾಡೋದಾದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ, ನಾನು ಟೀಚರ್ ಆಗ್ತೀನಿ ಅನ್ನೋ ನಂಬಿಕೆ ಇಡಿ. 99% ಎಫರ್ಟ್, 1% ಭಗವಂತನ ಬಿಟ್ಟಿದ್ದು ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೀನಿ. 12ನೇ ಶತಮಾನದ ವಚನಕಾರರ ಅಂಕಿತನಾಮಗಳು ಬಹಳ ಮುಖ್ಯ. ಅಂಕಿತನಾಮಗಳು, ಕೀರ್ತನಾಕಾರರ ಅಂಕಿತನಾಮಗಳು ಅಂತ ಬರ್ತವೆ. ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ. ಅಂಕಿತನಾಮ ಅಂತ ಬಂದಾಗ ಏನಂತ ಐದಕ್ಕಿ ಮಾರಯ್ಯ ಅಂತ ಬರ್ತಾರೆ. ಅವರು ಒಂದು ಅಂಕಿತನಾಮ ಯಾವುದು ಅಂತಂದ್ರೆ ಅಮರೇಶ್ವರ ಲಿಂಗ. ಈಗ ಬಸವಣ್ಣನವ್ರನ್ನ ತಗೊಂಡಾಗ, ನಮ್ಮ ಬಸವಣ್ಣನವ್ರನ್ನ ತಗೊಂಡಾಗ ಅಂಕಿತನಾಮ ಯಾವುದು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಅಲ್ಲಮ್ಮ ಪ್ರಭು ಅಂತ ಬಂದಾಗ ಗುಹೇಶ್ವರ ಅಂತಕ್ಕಂಥದ್ದು. ದೇವರ ದಾಸಿಮಯ್ಯ ಅಂತ ಬಂದಾಗ ರಾಮನಾಥ ಅಂತಕ್ಕಂಥದ್ದು ಅಲ್ವಾ. ಚನ್ನಬಸವಣ್ಣ ಅಂತ ಬಂದಾಗ ಕೂಡಲ ಚನ್ನಸಂಗಯ್ಯ ಅಂತಕ್ಕಂಥದ್ದು. ಅಂಬಿಗರ ಚೌಡಯ್ಯನ ಒಂದು ಅಂಕಿತನಾಮ ಕಮೆಂಟ್ ಮೂಲಕ ತಿಳಿಸಿ. ಸಿದ್ದರಾಮಯ್ಯ ಅಂತ ಬಂದಾಗ ಕಪಿಲ ಸಿದ್ಧ ಚನ್ನಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಅವರ ಒಂದು ಅಂಕಿತ ನಾಮ ಅಲ್ವಾ. ಸೊ ಈ ರೀತಿ ಸಾಕಷ್ಟು ವಚನಕಾರರ ಅಂಕಿತ ನಾಮಗಳನ್ನು ಕೂಡ ನೀವು ತಿಳ್ಕೊಂಡಿರಬೇಕು. ಓಕೆ. ಸೊ ಇದೇ ರೀತಿಯಾಗಿ ಮತ್ತು ಕೀರ್ತನಾಕಾರರು ಮತ್ತು ಅಂಕಿತ ನಾಮಗಳು ಅಂತ ಬಂದಾಗ ನರಹರಿ ತೀರ್ಥರು ಅಂತ ಬರ್ತಾರ. ಅವರ ಒಂದು ಅಂಕಿತ ನಾಮ ಯಾವುದು? ಶ್ರೀ ರಘುಪತಿ ಅಥವಾ
ನರಹರಿ ಪೂರ್ಣ ಅಂತಕ್ಕಂಥದ್ದು ಅವರ ಒಂದು ಅಂಕಿತ. ಶ್ರೀಪಾದರಾಜರು, ವ್ಯಾಸರಾಯರು, ವಾದಿರಾಜರು, ಪುರಂದರದಾಸರು, ಕನಕದಾಸರದು ಪುರಂದರದಾಸರು, ಪುರಂದರ ವಿಠಲ, ಕನಕದಾಸರದು ಯಾವುದು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು, ಆಯಿತಾ? ಕಮೆಂಟ್ ಮೂಲಕ ತಿಳಿಸ್ತೀರಿ ಅಂತ ನಾನು ಅನ್ಕೋತೀನಿ. ಈಗ ವೈಕುಂಠದಾಸರಾಗಿರ್ಬೋದು, ರಾಘವೇಂದ್ರ ತೀರ್ಥರಾಗಿರ್ಬೋದು, ಆಮೇಲೆ ಪ್ರಸನ್ನ ವೆಂಕಟದಾಸರಾಗಿರ್ಬೋದು. ಸೊ ಈ ರೀತಿ ಅಂಕಿತ ನಾಮಗಳನ್ನು, ಕೀರ್ತನಾಕಾರರ ಅಂಕಿತ ನಾಮಗಳು, ವಚನಾಕಾರರ ಅಂಕಿತ ನಾಮಗಳ ಬಗ್ಗೆ ನೀವು ತಿಳ್ಕೊಬೇಕಾಗ್ತದೆ. ಕನ್ನಡದ ಸಾಹಿತಿಗಳ ಮನೆಯ ಹೆಸರುಗಳು ಕೇಳ್ತಾರೆ, ಒಂದು ಸಾರಿ ಓದ್ಕೊಳ್ರಿ, ಒಂದು 10 ನಿಮಿಷ ಕೊಟ್ಟು ಅವ್ರು ಕೇಳ್ಬೋದು, ಬಿಡ್ಬೋದು ಅಲ್ವಾ? ಹೇಳೋಕ್ಕಾಗೋದಿಲ್ಲ ಯಾವಾಗ ಏನು ಕೇಳ್ತಾರೆ, ಯಾವಾಗ ಏನು ಮಾಡ್ತಾರೆ ಅಂತಕ್ಕಂಥದ್ದು. ಆಧುನಿಕ ಕನ್ನಡ ಕವಿಗಳು ಮತ್ತು ಅವರ ಕಾವ್ಯನಾಮಗಳ ಬಗ್ಗೆ ಓದಬೇಕಾಗ್ತದೆ. ಪ್ರಮುಖ ಪ್ರವಾಸ ಕಥನಗಳು ಓದಬೇಕಾಗ್ತದೆ. ದಕ್ಷಿಣ ಯಾತ್ರಾ ಚರಿತ್ರೆ ಅಂತಕ್ಕಂಥದ್ದು ಒಂದು ಪ್ರವಾಸ ಕಥನ. ಇದನ್ನು ಬರೆದವ್ರು ಯಾರು ಅಂತಕ್ಕಂಥದ್ದು ಗೊತ್ತಿರ್ಬೇಕು. ಪಂಪಾ ಯಾತ್ರೆ, ಇದು ಯಾರು ಬರೆದ್ರು? ಪಂಪಾ ಯಾತ್ರೆನ ಪಂಪನವರೇ ಬರೆದ್ರ? ಪ್ರವಾಸಗಾರರು ಯಾರು? ಅದನ್ನು ಬರೆದವ್ರು ಯಾರು? ಈ ರೀತಿ. ಓಕೆ. ಮತ್ತು ಹಿಂದಿನ ಕರ್ನಾಟಕ ಅಂತಕ್ಕಂಥದ್ದು, ಸಕ್ಕರೆಯ ಸೀಮೆ, ನಮ್ಮ ಊರು ನಮ್ಮ ನಾಡು, ಇದನ್ನು ಯಾರು ಬರೆದ್ರು ಅಲ್ವಾ? ಪ್ರವಾಸಿ ಮಿತ್ರ, ಈ ರೀತಿ ಸಾಕಷ್ಟು ವಿಷಯ ಸಂಗ್ರಹಣೆಯನ್ನು ನೀವು ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಸಪೋರ್ಟ್ ನನಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಜೊತೆಗೆ ನಿಮಗೆ ಯಾವ ಒಂದು ವಿಡಿಯೋ ಬೇಕು, ಯಾವ ರೀತಿ ಮೋಟಿವೇಶನ್ ಬೇಕು, ಯಾವ ಪುಸ್ತಕಗಳ ಮಾಹಿತಿ ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ಆ ಒಂದು ವಿಷಯ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.